ಡೇರ್ ಹೆಂಗಿರ್ಬೇಕು ಅಂದ್ರೆ ಶ್ರೀಕಾಂತ್ ಮರಿಲೇಬಾರ್ದು, ಲೈಫಲ್ಲಿ ಮರಿಬಾರ್ದು. ಕರೆಕ್ಟ್ ಸಿಸ್ಟರ್, ಒಂದ್ 2 ನಿಮಿಷ ಫ್ರೀ ಇದೆ ಸಿಸ್ಟರ್. ಒಂದೇ ಒಂದು ಫೋಟೋ ತೆಗೆದುಕೊಳ್ತೀರಾ? ಒಂದೇ ಫೋಟೋ ಪ್ಲೀಸ್. ಅವನೋಗಿ ಒಂದ್ ಹುಡುಗಿ ಮನೆಗೆ ಹೋಗಿ ಇವಾಗ ಬಸ್ ಹುಡುಗಿ ಮನೆಗಲ್ಲ, ಒಳ್ಗಳಿಗೆ ಸ್ಕೀಮ್ ಹಾಕ್ತಾರೋ ಸ್ಕೀಮ್ ಹಾಕದ. ಹಾಯ್ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋ ಏನಂದರೆ ಆ್ಯಕ್ಚುಲಿ ಇದೊಂದು ಡೇರ್ ಚಾಲೆಂಜ್ ವಿಡಿಯೋ ಆಗಿರುತ್ತೆ. ಸೊ ಆ್ಯಕ್ಚುಲಿ 3 ಜನ ಕಂಟೆಂಟ್ ಕ್ರಿಯೇಟರ್ಸು ಸೇರಿಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಂಡ್ ನಾನು ಮತ್ತು ಶ್ರೀಕಾಂತ್ ಮತ್ತು ಕಿಶೋರ್ ಅಂತ. ಸೊ ನಾವು 3 ಜನ ಒಂದು ಡೇರ್ ಚಾಲೆಂಜ್ ಅಂದರೆ ನಾವು ಒಂದು ಡೇರ್ ಕೊಡ್ತೀನಿ, ಹೋಗಿ ಅವರು ಕಂಪ್ಲೀಟ್ ಮಾಡಬೇಕು. ಸೊ ಯಾರು ಯಾವ ರೀತಿ ಆ ಡೇರ್ನ ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಜನದ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಆ್ಯಂಡ್ ಹೇಗಿರುತ್ತೆ. ಆ್ಯಂಡ್ ಈ ವ್ಲಾಗ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಇದನ್ನು ವಾಯ್ಸ್ ಕೊಡ್ತಿರೋ ಕಾರಣ ಏನಂದರೆ ನನ್ನ ಮೈಕಲ್ಲಿ ನಾನು ರೆಕಾರ್ಡರ್ ಆನ್ ಮಾಡಿರಲಿಲ್ಲ, ಸೊ ಅದಕ್ಕೆ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಬನ್ನಿ. ಆ್ಯಂಡ್ ಹಾಗೆ ವ್ಲಾಗ್ನ ಕೊನೆವರೆಗೂ ನೋಡಿ. ಡೇ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ನಾವೆಲ್ಲ ಸೇರಿ ಈಗ ಯಾರೋ ರೆಡಿ ಇಲ್ಲ, ಅದಕ್ಕೆ ಕ್ಲಿಪ್ಸ್ ಹಾಕ್ತಾ ಇದೀವಿ. ಬನ್ನಿ ಕ್ಲಿಪ್ಸ್ ಹಾಕೋಣ. ಫಸ್ಟ್ ಇಲ್ಲ ಪಾಸ್ ಗೈಸ್, ನಾನು ನೆಕ್ಸ್ಟ್ ನೀವು, ನಂತರ ಆಗ್ದವ್ರು ಲಾಸ್ಟ್, ನಂತರ ಆಗ್ದಿಲ್ದವ್ರು ಲಾಸ್ಟ್, ನಂತರ ಆಗ್ದವ್ರು ಲಾಸ್ಟ್, ನಂತರ ಆಗ್ದಿಲ್ದವ್ರು, ನಂತರ ಆಗ್ದವ್ರು, ನಂತರ ಆಗಿಲ್ದವ್ರು ಗೈಸ್ ಯಾರು ಆಗ್ತಾನೆ ಗೈಸ್. ಶ್ರೀಕಾಂತ್ ಔಟ್ ಗೈಸ್. ಗುರು ಸೆಕೆಂಡ್ ನಾನೇ ಗೈಸ್. ಶ್ರೀಕಾಂತ್ ಔಟ್ ಗೈಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೆಕೆಂಡ್ ನೀನಲ್ಲ, ಸೆಕೆಂಡ್ ನೀನು ಔಟ್. ಲಾಸ್ಟ್ ನಾನು ಗೈಸ್, ಲಾಸ್ಟ್ ಸೆಕೆಂಡ್ ಫಸ್ಟ್. ಬ್ರೋ, ಇವಾಗ ನಮ್ಮ ಶ್ರೀಕಾಂತ್ ಡೇರ್ ಕಂಪ್ಲೀಟ್ ಮಾಡಕ್ ಹೋಗ್ತಾನೆ. ಆ ಡೇರ್ ಏನಂತ ನಾವು ಡಿಸ್ಕಸ್ ಮಾಡ್ತೀವಿ. ಸೈಡ್ಗೆ ಹೋಗೋಣ. ಇಬ್ರು ಸೇರ್ಕೊಂಡು ಇವಾಗ ಅವ್ನಿಗೆ ಒಂದು ಡೇರ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಡೇರ್ ಹೆಂಗಿರ್ಬೇಕು ಅಂದ್ರೆ ಶ್ರೀಕಾಂತ್ ಮರಿಲೇಬಾರ್ದು, ಲೈಫಲ್ಲಿ ಮರಿಬಾರ್ದು. ಕರೆಕ್ಟ್. ಯಾವ್ದಾದ್ರು ಒಬ್ಬ ಹುಡ್ಗಿಗೆ ಹೋಗ್ಬಿಟ್ಟು ಏನು ಕವನ ಹೇಳೋದು ಇಲ್ಲ ಡೈಲಾಗ್ ಹೇಳೋದು, ಅವ್ರು ಇಂಪ್ರೆಸ್ ಆಗ್ಬೇಕು ಒಟ್ನಲ್ಲಿ. ಆತರ ಕೊಡೋಣ, ಇಲ್ಲ ಆಡಿಯನ್ಸ್ ಎಲ್ಲ ನೋಡ್ಬೇಕು ಇವನ್ ಕಡೆ, ಪಬ್ಲಿಕ್ ಎಲ್ಲ ಪಕ್ಕ ಅಜೀಬ್ ಆಗ್ತಾನೆ ಗೈಸ್. ಇವಾಗ ಒಳ್ಳೆ ಡೇರ್ ಹುಡ್ಕಿದೀವಿ, ಏನಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಇವಾಗ. ಅದನ್ನ ಶ್ರೀಕಾಂತ್ ಬಾ, ಶ್ರೀಕಾಂತ್ ಡೇರ್ ಹೇಳ್ತೀವಿ. ಡೇರ್ ಏನಂದ್ರೆ ಗೈಸ್, ಇವಾಗ ನಾವು ಶ್ರೀಕಾಂತ್ ಯಾವ್ದಾದ್ರು ಒಂದು ಹುಡುಗಿ ಹತ್ರ ಹೋಗ್ಬಿಟ್ಟು ಅವ್ರ ಕೈಲಿ ಫೋನ್ ಕೊಟ್ಟು ಇವ್ನ ಫೋಟೋ ತಗೊಂಡ್ಬರ್ಬೇಕು ಅಷ್ಟೇ. ನಾನು ಏನ್ ಮಗ ಲಡ್ಡು ಬಂದ್ ಬಾಯಿಗೆ ಬಿತ್ತಾ ಅಷ್ಟೇ. ಈ ಚಾಲೆಂಜ್ ಏನಾದ್ರು ಇನ್ ಫೋಟೋನಾ ಫಸ್ಟ್ ಡೇರ್ ಅದು ಅಕಸ್ಮಾತ್ ಫೇಲ್ ಆದ್ರೆ ಯಾವ್ದಾದ್ರು ಹುಡುಗಿ ಹತ್ರ ಹೋಗ್ಬಿಟ್ಟು ನೇಮ್ ಕೇಳ್ಕೊಂಡ್ಬರ್ಬೇಕು ಅಷ್ಟೇ. ಓಕೆನಾ? ಸರಿ ಇದೆ. ಆಪ್ಷನ್ ನೋಡು, ಅದು ಫೇಲ್ ಆಗ್ಬಿಟ್ರೆ ನೀನ್ ಹಂಗೆ ಕಂಟಿನ್ಯೂ ಬೇರೆ ಹತ್ರ ಹೋಗ್ಬಿಟ್ಟು. ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಮ್ಗೆ ಟ್ರೀಟ್ ಕೊಡ್ಸ್ಬೇಕು. ನಾವ್ ಯಾವ ಟ್ರೀಟ್ ಇದ್ದೀವಿ ಅದೇ. ಸರಿ ಕೊಡಿ. ಬನ್ನಿ ಗೈಸ್, ಹೋಗೋಣ. ಇವಾಗ ಗುರು ಏನಿಲ್ಲ, ಹೋಗ್ತಾ ಇದೀನಿ. ಇನ್ನೊಂದು ಚಾಲೆಂಜ್ ಕಂಪ್ಲೀಟ್ ಮಾಡೋದಷ್ಟೇ. ಇವಾಗ ಫೋಟೋ ತಗೋಬೇಕಂತ, ಬನ್ನಿ ತಕಂತೀನಿ ನೋಡಿ ಗೈಸ್. ಶ್ರೀಕಾಂತ್ ಇವಾಗ ಇನ್ನೊಂದ್ ಡೇರ್ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಆ ಡೇರ್ ಏನಂದ್ರೆ ಹೋಗಿ ಒಂದು ಹುಡುಗಿ ಹತ್ರ ಫೋಟೋ ತಗೊಬೇಕು. ಅಂದ್ರೆ ಅವ್ರ ಹತ್ರ ಫೋಟೋ ಇಡ್ಸ್ಕೊಬೇಕು. ಏನೋ ಒಂದು 5 ಫೋಟೋ ಇಡ್ಸ್ಕೊಬೇಕು. ಅವ್ರು ಇವ್ನ ಫೋಟೋ ಹಿಡಿತಾರ ಅಂತ ನೋಡೋಣ ಬನ್ನಿ. ಸಿಸ್ಟರ್, ಒಂದ್ 2 ನಿಮಿಷ ಫ್ರೀ ಇದೆ ಸಿಸ್ಟರ್. ಒಂದೇ ಒಂದು ಫೋಟೋ ತೆಗೆದುಕೊಳ್ತೀರಾ? ಒಂದೇ ಫೋಟೋ ಪ್ಲೀಸ್. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸಿಸ್ಟರ್ 2 ಮಿನಿಟ್ಸ್ ಟೈಮ್ ಇದೆಯಾ? ಒಂದೇ ಒಂದು ಫೋಟೋ ತೆಗೆದು. ಯುವರ್ ಫೋಟೋ ಕ್ಯಾಮ್ರಾ, ಯುವರ್ ಫೋಟೋ ಕ್ಯಾಮ್ರಾ. ಒಂದು ಫೋಟೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅವ್ರಂದ್ರು ಒಂದು ಫೋಟೋ ಕೊಟ್ಟರು. ಅವ್ರು ನನಗೆ ಇಂಗ್ಲೀಷ್ ಬರಲಿಲ್ಲ, ನಾನು ಒಬ್ಬ ಕನ್ನಡದವನು. ಅಂತಿದ್ದವ್ರು ಒಂದು ಸ್ವಲ್ಪ ಟ್ರೈ ಮಾಡಿ ಇಂಗ್ಲೀಷಲ್ಲಿ ಮಾತ್ರ ಒಂದು ಫೋಟೋ ತಗೊಂಡೆ ಗುರು. ಗೈಸ್ ಕೊನೆಗೂ ಶ್ರೀಕಾಂತ್ ಡೇರ್ ಕಂಪ್ಲೀಟ್ ಮಾಡ್ದ. ಹೋಗ್ಬಿಟ್ಟು ಫೋಟೋ ಇಸ್ಕೊಂಡ್ ನೋಡಿ. ಕ್ರೇಜಿ ಆಗಿತ್ತು. ಒಂದು 5-6 ಜನ ರಿಜೆಕ್ಟ್ ಮಾಡ್ಬಿಟ್ರು. ಲೈಫಲ್ಲಿ ಇಷ್ಟು ಜನ ಹುಡುಗಿ ರಿಜೆಕ್ಟ್ ಮಾಡಿರಲಿಲ್ಲ, ಜನ ರಿಜೆಕ್ಟ್ ಮಾಡ್ಬಿಟ್ರು. ಹಿಂಗ ಅನ್ಸ್ತಾ ಇದೆ. ಸೂಪರ್ ಆಗಿ. ಇನ್ನೊಂದ್ಸಲ ಮತ್ತೆ ಮಾಲ್ಗೆ ಬರ್ತೀನಿ ಗುರು, ಇದೇ ಮಾಲ್ಗೆ ರಿಜೆಕ್ಟ್ ಆಗಕ್ಕೆ ಸರಿ ಪಕ್ಕ. ಬನ್ನಿ ಇನ್ನೊಂದು ಡೇರ್ ಕಂಪ್ಲೀಟ್ ಮಾಡ್ಬೇಕು. ಇನ್ನೊಬ್ರು ಯಾರಂದ್ರೆ ನಾನೇ.
ಇವಾಗಂತೂ ಗುರು ಇವಾಗ ಏನಂದ್ರಪ್ಪ ಇಷ್ಟವರೆಗೂ ನನಗೆ ಚಾಲೆಂಜ್ ಕೊಟ್ಟವ್ರೆ ಮನೋಜ್ ಮತ್ತೆ ಕಿಶೋರ್ ಸೇರಿ. ಇವಾಗ ಕಿಶೋರ್ ನಾನು ಸೇರಿ ಮನೋಜ್ ಒಂದು ಡೇರ್ ಕೊಡ್ತಿದ್ವಿ. ಏನಪ್ಪಾ ಅಂದ್ರೆ ಚಾಲೆಂಜ್ ಇನ್ನು ಅನ್ಕೊಂಡ್ಲ, ಇವಾಗ ಏನ್ ಮಾಡೋಣ ಹೇಳು ಅವ್ನ್ಗೆ. ಅವ್ನ್ ಹಿಂಗಂದ್ರೆ ಹೋಗಿ ಹುಡುಗಿ ಹತ್ರ ನಂತರನೇ ಅವ್ರ ನೇಮ್ ಕೇಳ್ಕೊಂಡ್ ಬಂದು ನೀವ್ ನೋಡಕ್ ಚೆನ್ನಾಗ್ ಆಗೋಗ್ಬಿಟ್ಟೈತೆ, ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಡಿಫ್ರೆಂಟ್ ಆಗಿ ಅಂದ್ರೆ ಹೋಗ್ಬಿಟ್ಟು ಯಾರಾದ್ರೂ ಗುಂಪಲ್ಲಿ ಹುಡುಗಿರ್ ಇರ್ತಾರಲ್ಲ, ಹಾ. ಕೈಸ್ ನಾವ್ ಇವಾಗ ಮಾಲಾಫೇಶ್ ಬಂದಿದ್ವಿ ಕೈಸ್ ಅಂತ ಹುಡುಗಿರ್ನು ಕ್ಯಾಪ್ಚರ್ ಮಾಡ್ಬೇಕು. ನೋಡಿಬೇಕು, ಓಕೆನಾ? ಪಕ್ಕದೇನಾ? ಪಕ್ಕ ಹುಡುಗಿರ ಹತ್ರ ಹೋಗಿ ಅವ್ನು ಹಿಂಗ ಅವ್ರಿಗೆ ಅರ್ಥ ಇಲ್ಲ ಏನೊಂದ್ ಮಾತಾಡ್ಕೊಂಡ್ ಅವ್ರನ್ನು ಕಾಣಿಸ್ಬೇಕು ಆ ವಿಡಿಯೋದಲ್ಲಿ. ಅವ್ನಿಗೆ ಈ ಚಾಲೆಂಜ್ ಕೊಡ್ತಿದ್ವಿ, ಬನ್ನಿ ಗೈಸ್. ಇನ್ನೊಂದ್ ಬೆಸ್ಟ್ ಯಾವ್ದಾದ್ರು ಒಂದು ಪ್ಲೇಸ್ ಕೇಳ್ಬೇಕು, ಪ್ಲೇಸ್ ತೋರ್ಸ್ಬೇಕು ಅವನು. ತೋರ್ಸ್ಬಿಟ್ಟು ಈ ಅಡ್ರೆಸ್ ಗೊತ್ತಾ ಅಂತ ಕೇಳ್ಬೇಕು. ಆಮೇಲೆ ಲಾಸ್ಟ್ ಅಲ್ಲಿ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನಾನು ಕೇಳಿದ್ ನಿಮ್ಮನೆ ಅಡ್ರೆಸ್ ಅಂತ ಹೇಳ್ಬಿಟ್ಟು ಬರ್ಬೇಕು, ಓಕೆನಾ? ಅವನೋಗಿ ಒಂದ್ ಹುಡುಗಿ ಮನೆಗೆ ಹೋಗಿ ಇವಾಗ ಹುಡುಗಿ ಮನೆಗಲ್ಲ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಗೈಸ್ ಇವಾಗ ಒಂದು ಗೂಗಲ್ ಅಲ್ಲಿ ಒಂದು ರ್ಯಾಂಡಮ್ ಪಿಕ್ಚರ್ ತೆಗಿತಾನೆ, ಈ ಅಡ್ರೆಸ್ ಗೊತ್ತಾ ಅಂತ ಕೇಳ್ತಾನೆ ಅವನು. ಅವರು ಗೊತ್ತಿಲ್ಲ ಇಲ್ಲ ಗೊತ್ತು ಅಂದಾಗ ನಾನು ಕೇಳಿದ್ ನಿಮ್ ಮನೆ ಅಡ್ರೆಸ್ ಅಷ್ಟೇ. ಇದು ಕಂಪ್ಲೀಟ್ ಮಾಡ್ಕೊಂಡ್ ಬರ್ಬೇಕು ಗುರು. ಬನ್ನಿ ಅವನ ಹತ್ರ ಹೋಗೋಣ ಇವಾಗ. ಮಸ್ತಾಗ ಒಂದು ಚಾಲೆಂಜ್ ಏನಂದ್ರೆ, ಚಾಲೆಂಜ್ ಗೂಗಲ್ ಅಲ್ಲಿ ಮಾಲಾಫೇಶ್ ಪಿಕ್ಚರ್ ತೆಗಿಬೇಕು. ಹೋಗ್ಬಿಟ್ಟು ಯಾವ್ದಾದ್ರು ಹುಡುಗಿಯರ್ ನಾವು ಚೂಸ್ ಮಾಡ್ತೀವಿ, ಹುಡುಗಿ ಹತ್ರ ಹೋಗ್ಬಿಟ್ಟು ಇದು ಅಡ್ರೆಸ್ ಗೊತ್ತಾ ಅಂತ ಕೇಳ್ಬೇಕು. ಅದು ಈ ಮಾಲಾಫೇಶ್ ಏನಂತಾನೆ ಅಂತ ಹೇಳಿದಾಗ, ಸಾರಿ ನಾನು ಒಳಗಡೆ ಬಂದ್ಬಿಟ್ಟಿದೀನಿ, ಎಕ್ಸಿಟ್ ಆಗೋದು ಹೆಂಗೆ ಅಂತ ಅಡ್ರೆಸ್ ಕೇಳ್ಬೇಕು. ಅವ್ರಿಗೆ ಎಕ್ಸಿಟ್ ಆಗದ ಅಡ್ರೆಸ್ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಅವಾಗ ಆಕ್ಚುಲಿ ನಾನು ಕೇಳಿದ್ ನಿಮ್ಮನೆ ಸೊ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಬರ್ಬೇಕು. ಅಷ್ಟೇ ಕೆಲಸ. ಫಸ್ಟ್ ಡೇರ್ ಗುರು. ಇದು ಆಗ್ದಿರೋ ಕೆಲ್ಸನೇ ಅನ್ನೋದವರೆಗೂ ಗೊತ್ತು. ಬಟ್ ಇದು ಒಂದು ಡೇರ್ ಇದ್ದಂಗೆ ಇರ್ಲಿಲ್ಲ ಗೈಸ್, ತುಂಬಾ ಡೇರ್ ಐತಿ ಇದರಲ್ಲಿ. ಏನ್ ಡೇರ್? ಹೋಗ್ಬಿಟ್ಟು ಅವ್ರ ಐಡಿಯಾ ಬರ್ಬೇಕು ತಾನೆ, ಏನು ಇದು ಅಂತ. ಗೈಸ್ ಇಲ್ಲಿಂದ ಎಕ್ಸಿಟ್ ಹೆಂಗಂತ ಕೇಳ್ತೀನಿ, ಆಮೇಲೆ ಬೆಸ್ಟ್ ಮಾಲಾಫೇಶ್ ಪಿಕ್ಚರ್ ತೋರಿಸಿ ಒಳಗಡೆ ಬಂದ್ಬಿಟ್ಟಿನಿ, ಎಕ್ಸಿಟ್ ಹೆಂಗೆ ಅಂತ ಕೇಳೋ ಅಷ್ಟೇ. ತೋರ್ಸ್ಬಿಟ್ಟು ಆಮೇಲೆ ನಡ್ಬೇಕು. ಅವ್ರು ಎಕ್ಸಿಟ್ ಆಗದ ಅಡ್ರೆಸ್ ಗೊತ್ತಾ ಅಂತ ಕೇಳ್ಬೇಕು, ಅಡ್ರೆಸ್ ಅಂತ ಹೇಳ್ಬೇಕು. ಅವ್ರು ಗೊತ್ತಾ ಅಂತಾರೆ, ಇಲ್ಲ ಗೊತ್ತಿಲ್ಲ ಅಂತಾರೆ. ಅವಾಗ ನೆಕ್ಸ್ಟ್ ನೀನ್ ಏನ್ ಕೇಳ್ಬೇಕಂದ್ರೆ, ಆಕ್ಚುಲಿ ನಾನು ಕೇಳಿದ್ ನಿಮ್ ಮನೆ ಅಡ್ರೆಸ್ ಅಂತ. ಆಮೇಲೆ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಸ್ಕೀಮ್ ಹಾಕದ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸ್ಟಾರ್ಟ್. ಅದು ಹುಡುಗಿ ಹತ್ರ ಕೇಳ್ಬೇಕಾದ್ರೆ ಯಾವ ತರ ಕೇಳ್ಬೋದು? ಬರೀ ಹುಡುಗಿರ ಹತ್ರನೇ ನಾವ್ ಚೂಸ್ ಮಾಡೋ ಹುಡುಗಿ ಹತ್ರ ಅಷ್ಟೇ. ಓಕೆನಾ ಗೈಸ್? ಬನ್ನಿ ಇನ್ನೊಂದು ಆಫರ್ ಕೊಡ್ತೀನಿ, 2 ರಿಜೆಕ್ಟ್ ಆದ್ರೆ ಡೇರ್ ಬೇಡ, ಇನ್ನೊಂದು ಕೊಡ್ತೀವಿ. ಓಕೆ ಗೈಸ್ ಬನ್ನಿ, ಸ್ಟಾರ್ಟ್ ಮಾಡೋಣ. ಆಗಲ್ಲ ಅಂತ ಏನಿಲ್ಲ, ಫಸ್ಟ್ ನಾವ್ ಯಾರು ಹೇಳಿ ಬನ್ನಿ. ಗುರು ಇವಾಗ ಏನಿಲ್ಲ, ಮನೋಜ್ ಹೋಗ್ತಾನೆ ಒಂದ್ ಅಕ್ಕನ್ ಕೇಳಕ್ಕೆ. ಪಕ್ಕದಲ್ಲಿ ಕಿಶೋರ್ ಇವಾಗ ಬರ್ತಾನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಡೇರ್ ಏನಪ್ಪಾ ಅಂದ್ರ, ಇವಾಗ ಕಿಶೋರ್ ಹೋಗಿ ಒಂದಿಬ್ರು ಏನ್ ಡೇರ್ ಅಂದ್ರೆ, ಇಬ್ರು ಹುಡುಗಿರ ಹತ್ರ ಹೋಗಿ ಇವನು 1-2 ಸ್ಟೆಪ್ ಹಾಕೊಂಡು, ಅಂದ್ರೆ 2 ಸ್ಟೆಪ್ ಅಂದ್ರೆ ಗೈಸ್ ಏನಿಲ್ಲ, ಸಿಂಪಲ್ ಟಾಸ್ಕ್ ಏನಂದ್ರೆ ಹೋಗ್ಬಿಟ್ಟು ಒಂದ್ 2 ಸ್ಟೆಪ್ ಡ್ಯಾನ್ಸ್ ಆಡ್ಬೇಕು ಅಷ್ಟೇ. ಸಿಂಪಲ್ ಆಗಿ ಆಡ್ಬಿಟ್ಟು ಬಂದ್ರೆ ಅಷ್ಟೇ ಡೇರ್ ಕಂಪ್ಲೀಟ್ ಆಗುತ್ತೆ. ಅವರು ಕೂಡ ಒಪ್ಕೊಂಡಿದ್ದಾರೆ ಡೇರ್. ಬನ್ನಿ ಗೈಸ್, ಅವ್ರು ಯಾರು ಕಂಪ್ಲೀಟ್ ಮಾಡ್ತಾ ನೋಡೋಣ. ಕ್ರೇಜಿ ಆಗಿದೆ, ಬನ್ನಿ ನೋಡೋಣ. ಹಂಗೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಹೊಡ್ಕೊಂಡು ಶೇರ್ ಮಾಡಿ ಗುರು. ಮತ್ತೆ ಇದೇ ತರ ಲಾಗ್ ನಿಮ್ಗೆ ಕೊಡ್ತಾ ಇರ್ತೀವಿ. ಇಷ್ಟ ಆದ್ರೆ ನೀವೇ ಮಾಡ್ತೀರಾ ಅಂತ ಗೊತ್ತು ಗೈಸ್. ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇದು ಇನ್ಸ್ಟಾಗ್ರಾಮ್ ಅಲ್ಲ ಗೈಸ್, ಲಾಸ್ಟ್ ಅಲ್ಲ, ಲಾಸ್ಟ್ ಡೇರ್ ಇದು. ಗೈಸ್ ನಾವು ತುಂಬಾನೇ ಟ್ರೈ ಮಾಡಿದ್ವು, ನಾನು ಕಿಶೋರು, ಬಟ್ ಡೇನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಶ್ರೀಕಾಂತ್ ಮಾತ್ರ ಡೇನ ಕಂಪ್ಲೀಟ್ ಮಾಡಿದ್ರು. ಬಟ್ ಹೆಂಗೋ ಶ್ರೀಕಾಂತ್ ಯಾಮರ್ಸಿ ಬಂದ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ರೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೈಪ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ಕ್ರೇಜಿ ವೀಡಿಯೋ ಜೊತೆ. ಅಷ್ಟೇ.